ಇವೆಲ್ಲ ಬೆಳವಣಿಗೆ ನೋಡ್ತಾ ಹೋದಾಗ ಇವತ್ತು ಪ್ರಮುಖವಾಗಿ 13ನೇ ಪಾಯಿಂಟ್ ಆಗಿರೋದಕ್ಕೆ ಒಂದಿಷ್ಟು ಶೋಧ ಕಾರ್ಯ ಒಂದಿಷ್ಟು ನಡೀತಾ ಇರುವಂಥದ್ದು. ನೋಡಿ ಇವತ್ತು 13ನೇ ಪಾಯಿಂಟ್, ಯಾಕಂದರೆ ಈಗಾಗಲೇ 13 ಪಾಯಿಂಟ್ ಗುರುತಿಸಿದಂಥ ಸಂದರ್ಭದಲ್ಲಿ ಈಗಾಗಲೇ 12 ಪಾಯಿಂಟ್, ಯಾಕಂದರೆ 11-12 ಪಾಯಿಂಟ್ ಮುಗಿದೋಯ್ತು. 13ನೇ ಪಾಯಿಂಟ್ನಲ್ಲಿ ಏನಾಗುತ್ತೆ, ಮತ್ತೊಂದು ಕಡೆ ಬಗಲೆಗುಡ್ಡದಲ್ಲಿ ಏನಾಗುತ್ತೆ, ಇವೆಲ್ಲವೂ ಕೂಡ ಇವತ್ತು ಬೆಳವಣಿಗೆ ನಡೀತಾ ಇರುವಂಥದ್ದು. ಎಸ್, ಇಂದು 13ನೇ ಸ್ಥಳದಲ್ಲಿ ಶೋಧ ಕಾರ್ಯ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ನೇತ್ರಾವತಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನ ಇಡಲಾಗಿದೆ. 2 ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನಡೆಸಲಾಗಿರುವಂಥದ್ದು. ನೀರಾವರಿ ಮೆಸ್ಕಾಂ ಜೊತೆ ನಡೆಸಿ ಒಂದಿಷ್ಟು ಸಭೆಯನ್ನ ಕೂಡ ಕೈಗೊಂಡಿದ್ದಾರೆ SIT. 2 ಇಲಾಖೆ ಒಪ್ಪಿದ್ರೆ ಇಂದು ಶೋಧ ಕಾರ್ಯ ಆರಂಭ ಆಗುತ್ತೆ. ನೋಡಿ, ನಿನ್ನೆ ಒಂದಿಷ್ಟು 13ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಸಿಕ್ಕೇ ಬಿಡುತ್ತೆ ಅನ್ನುವಂಥ ರೀತಿಯಾದಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದರೆ ದೂರುದಾರ ಹೇಳಿದಂಥ 13ನೇ ಪಾಯಿಂಟ್ ಏನಿತ್ತಲ್ಲ, 11, 12, 13 ನಿನ್ನೆ ಒಂದಿಷ್ಟು ಅಗಿಯುವಂಥ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಒಂದಿಷ್ಟು ಸಭೆ, ಒಂದಿಷ್ಟು ಚರ್ಚೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದರೆ SIT ಅಧಿಕಾರಿಗಳು ಕೂಡ ಒಂದಿಷ್ಟು ಸಭೆಯನ್ನು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ. ಆದರೆ ಇವತ್ತು 13ನೇ ಸ್ಥಳದಲ್ಲಿ ಒಂದಿಷ್ಟು ಶೋಧ ಕಾರ್ಯ ನಡೆಯುತ್ತೆ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಇವತ್ತು ಪ್ರಮುಖವಾಗಿ ನೇತ್ರಾವತಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಯಾಕಂದರೆ 2 ಹೆಚ್ಚುವರಿಯಾಗಿ KSRP ತುಕಡಿಗಳನ್ನು ನಿಯೋಜನೆ ಮಾಡಿರುವಂಥ, ಯಾಕಂದರೆ ನಿನ್ನೆ ಆಗಿರುವಂಥ ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಉದ್ವಿಗ್ನ ಪರಿಸ್ಥಿತಿ ಏನಾಗ್ಬಿಟ್ಟಿತ್ತಲ್ಲ, ಸೊ ಹಾಗಾಗಿ ಸಾಕಷ್ಟು ಜನ ಗ್ರಾಮಸ್ಥರು ಬರಬಹುದು, ಬೇರೆ ಬೇರೆ ಕಡೆಯಿಂದ ಜನ ಬರಬಹುದು ಅನ್ನುವಂಥ ಕಾರಣದಿಂದಾಗಿ ಒಂದಿಷ್ಟು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಪರಿಸ್ಥಿತಿ ಉದ್ವಿಗ್ನ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನುವಂಥ ಕಾರಣದಿಂದಾಗಿ 2 ಭಾಗದಲ್ಲಿ ಬಹಳ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. 2 ಹೆಚ್ಚುವರಿ KSRP ತುಕಡಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗ್ತಾ ಇದೆ. ನೀರಾವರಿ ಆಗಿರ್ಬೋದು, ಮೆಸ್ಕಾಂ ಜೊತೆ ಒಂದಿಷ್ಟು SIT ಅಧಿಕಾರಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಭೆ ನಂತರ 2 ಇಲಾಖೆ ಒಪ್ಪಿದ್ರೆ ಮಾತ್ರ ಇವತ್ತು ಶೋಧ ಕಾರ್ಯ ಆರಂಭ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಯಾಕಂದರೆ ಈಗಾಗಲೇ ಬಗಲೆಗುಡ್ಡದಲ್ಲಿ 14ನೇ ಪಾಯಿಂಟ್ ಅಂತ ಒಂದಿಷ್ಟು ಏನು ಮಾರ್ಕ್ ಮಾಡಿದ್ದಾರೆ. ಆ ಪಾಯಿಂಟ್ನಲ್ಲಿ ಒಂದಿಷ್ಟು ಅಂತಂದರೆ ಮೇಲ್ಭಾಗದಲ್ಲೇ, ಅಂದರೆ ಭೂಮಿಯ ಕೆಳಭಾಗದಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರ ಅಲ್ಲ, ಮೇಲ್ಭಾಗದಲ್ಲೇ ಅದು UDR ಆಗಿದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು FSL ವರದಿ ಬರಬೇಕಾಗಿದೆ. ಇನ್ನೂ ಕೂಡ ವರದಿ ಬಂದ ನಂತರ ಸಂಪೂರ್ಣವಾದಂಥ ಅಸ್ಥಿ ಪಂಜರ ಯಾರ್ದು, ಏನು ಕತೆ, ಮಹಿಳೆದ ಪುರುಷಂದ ಅನ್ನುವಂಥ ಸಂಪೂರ್ಣ ಮಾಹಿತಿ ಬರಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಪಾಯಿಂಟ್ 11A ಅನ್ನುವಂಥದ್ದು ಏನಿದೆ, ಈ ಪಾಯಿಂಟ್ 11ನೇ ಪಾಯಿಂಟ್ನಲ್ಲಿ ಈಗ ಮತ್ತೊಂದು ಪಾಯಿಂಟ್ ಆ್ಯಡ್ ಆಗಿರುವಂಥದ್ದು. ಏನಪ್ಪ ಅಂತಂದರೆ ರಹಸ್ಯ ಏನು ಹಾಗಾದರೆ, ಧರ್ಮಸ್ಥಳ ಕಾಡೊಳಗೆ 12 ಪಾಯಿಂಟ್ಗಳಲ್ಲಿ SIT ಒಂದಿಷ್ಟು ಶೋಧವನ್ನು ನಡೆಸುತ್ತೆ. 13ನೇ ಸ್ಪಾಟ್ ಶೋಧಕ್ಕೂ ಕೂಡ ನಿನ್ನೆ ಬದಲಾದಂಥ SIT ನಿರ್ಧಾರ. ನೋಡಿ, ಪಾಯಿಂಟ್ 11ರ ಪಕ್ಕದಲ್ಲೇ 11A ಅಂತ ಸ್ಪಾಟನ್ನು ಒಂದಿಷ್ಟು ಗುರುತನ್ನು ಮಾಡಲಾಗಿದೆ. ಅಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ 11ನೇ ಪಾಯಿಂಟ್ ಪಕ್ಕದಲ್ಲೇ ಪಾಯಿಂಟ್ A ಅನ್ನುವಂಥ ರೀತಿಯಾಗಿ ಅಲ್ಲೂ ಕೂಡ ಒಂದಿಷ್ಟು ಶೋಧ ಮಾಡುವಂಥ ಕೆಲಸ ನಡಿಬಹುದು. ಯಾಕಂದರೆ ದೂರುದಾರನ ಮಾಹಿತಿ ಆಧರಿಸಿ ನಡೆದಂಥ ಈ ತನಿಖೆ 11A ಏನಿದೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಆಧರಿಸ್ತಾರೆ. ಅಂದರೆ ಪಾಯಿಂಟ್ ಶೋಧ ಮಾಡಬಹುದು. ಯಾಕಂದರೆ ಈಗಾಗಲೇ 11, 12, 13 ಅಂತ ನಿರಂತರವಾಗಿ ಒಂದಿಷ್ಟು ಪಾಯಿಂಟ್ಗಳನ್ನು ಗುರುತಿಸಿದ್ರು. ಅಲ್ಲಿ ಪಾಯಿಂಟ್ಗಳು ಕೂಡ ಆ್ಯಡ್ ಆಗಬಹುದು. ಈಗಾಗಲೇ ಒಂದಿಷ್ಟು 17 ಪಾಯಿಂಟ್ಗಳು ಆ್ಯಡ್ ಆಗಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ 30 ಪಾಯಿಂಟ್ಗಳು. ಅದ್ರ ಜೊತೆಗೆ ಈ 11A ಅನ್ನುವಂಥದ್ದು ಮತ್ತೊಂದು ಪಾಯಿಂಟ್ ಆದರೆ 31 ಪಾಯಿಂಟ್ ಆಗಿಬಿಡುತ್ತೆ. ಸೊ ಒಟ್ಟಾರೆ ಯಾಕಂತಂದರೆ ದೂರುದಾರ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ದೂರುದಾರ ಇಷ್ಟೆಲ್ಲವೂ ಕೂಡ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ. ಸೊ ಹಾಗಾಗಿ ಪಾಯಿಂಟ್ಗಳನ್ನು ಆಧರಿಸಿ ಹೋದರೆ ಇವತ್ತು ಕೂಡ 11A ಏನಿದೆ ಅಲ್ಲೂ ಕೂಡ ಒಂದಿಷ್ಟು ಶೋಧ ಆಗಬಹುದು. ಅದಾದ ನಂತರ ಇಂದು 13ನೇ ಸ್ಪಾಟ್ನಲ್ಲಿ ಶೋಧ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು 13ನೇ ಸ್ಪಾಟ್ನಲ್ಲಿ ಶೋಧ ಆದರೆ ಏನೆಲ್ಲ ಕಳೆ ಬರಹ ಸಿಗಬಹುದು ಅಥವಾ ಸಿಗದೇ ಇರಬಹುದು, ಒಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಎಲ್ಲರಿಗೂ ಕೂಡ ಮೂಡ್ತಾ ಇರುತ್ತೆ. ಯಾಕಂದರೆ ದೂರುದಾರ ಅಷ್ಟೊಂದು ಕಾನ್ಫಿಡೆನ್ಸ್ನಿಂದ, ಅಷ್ಟೊಂದು ಭರವಸೆಯಿಂದ ಬಹಳ ಪ್ರಮುಖವಾಗಿ ಹೇಳಿದ್ದ. ಯಾಕಂದರೆ ಒಂದಿಷ್ಟು GPRS ಕೂಡ ಬಳಸಬೇಕು ಅನ್ನುವಂಥ ರೀತಿಯಾದಂಥ ಒಂದಿಷ್ಟು ಮಾತುಗಳನ್ನು ಕೇಳಿ ಬರ್ತಾ ಇತ್ತು. ಯಾಕಂದರೆ ಇಷ್ಟೆಲ್ಲವೂ ಕೂಡ ಮಾಡ್ತಾ ಇದ್ದೀರಾ, GPS ಒಂದಿಷ್ಟು ಅಲ್ಲಿ ಬಳಸಿದ್ರೆ ಎಲ್ಲೆಲ್ಲಿ ಏನೇನಿದೆ ಅನ್ನುವಂಥದ್ದು ಬೇಗ ಬೇಗ ಸಿಕ್ಬಿಡುತ್ತೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಅದು ಕೂಡ SITಗೆ ಬಿಟ್ಟಿರುವಂಥದ್ದು. ಯಾಕಂದರೆ SIT ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಅಥವಾ ಕಾರ್ಮಿಕರಂದನೆ ಅಗಿಸ್ಬೇಕಾ ಅಥವಾ GPRS ಬಳಸಬೇಕಾ ಬೇಡವಾ ಅನ್ನುವಂಥದ್ದು ಅವರವರಿಗೆ ಬಿಟ್ಟಿದೆ. ಯಾಕಂದರೆ ಅವರ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇರುತ್ತೆ, SIT ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಬಂದಿರುತ್ತೆ,
ಈ ರೀತಿಯಾಗಿ ನಾವು ಇವತ್ತು ಶೋಧ ಮಾಡಬೇಕು ಅನ್ನುವಂಥ ರೀತಿಯಾಗಿ, ಯಾಕಂದರೆ 13ನೇ ಪಾಯಿಂಟು, 11ನೇ ಪಾಯಿಂಟು, 12ನೇ ಪಾಯಿಂಟು ಒಂದಿಷ್ಟು ಶೋಧ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದೇ ಆದಂಥ ತಮ್ಮದೇ ಆದಂಥ ಒಂದಿಷ್ಟು ನಿಲುವುಗಳು ಇರುತ್ತೆ, ಅದಕ್ಕೆ ಆದಂಥ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ. ಅದೇ ರೀತಿಯಾದಂಥ ಒಂದಿಷ್ಟು ಕಾರ್ಯವನ್ನು SIT ಮಾಡಲೇಬೇಕಾಗಿರುವಂಥದ್ದು. ಸೊ ಹಾಗಾಗಿ ಇಂದು 13ನೇ ಸ್ಥಳದಲ್ಲಿ ಒಂದಿಷ್ಟು ಶೋಧ ಕಾರ್ಯ ನಡೆಯುತ್ತೆ. ಧರ್ಮಸ್ಥಳ ನೇತ್ರಾವತಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಈಗಾಗಲೇ ಒಂದಿಷ್ಟು ನಿಯೋಜನೆಯನ್ನು ಮಾಡಿರುವಂಥದ್ದು. ಆ ಭಾಗದಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು, ಏನು ಕತೆ. ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಒಂದಿಷ್ಟು ಅಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರ ಕೆಂಪು ಸೇರೆ ಸಿಕ್ತು, ಅಸ್ಥಿ ಪಂಜರ ಸಿಕ್ತು, ಅಷ್ಟು ಸಿಕ್ತು ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಉದ್ವಿಗ್ನ ಪರಿಸ್ಥಿತಿ ಆಯ್ತಲ್ಲ, ಆ ಪರಿಸ್ಥಿತಿಯನ್ನು ತಣ್ಣಗೊಳಿಸಬೇಕು ಅಂತಂದರೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ. ಯಾಕಂದರೆ 13ನೇ ಸ್ಪಾಟು ಒಂದಿಷ್ಟು ರಸ್ತೆ ಪಕ್ಕದಲ್ಲೇ ಇರೋದರಿಂದಾಗಿ, ನದಿ ಪಕ್ಕದಲ್ಲೇ ಇರೋದರಿಂದಾಗಿ ಗಮನ ನೇರವಾಗಿ ಹೋಗುತ್ತೆ. ಹಾಗಾಗಿ ಯಾಕಂದರೆ ಈಗಾಗಲೇ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನು ಬಿಟ್ಕೊಡ್ತಾ ಇಲ್ಲ, ಬಹಳ ಗೌಪ್ಯವಾಗಿ ಇಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಗೌಪ್ಯವನ್ನು ಇಡಲೇಬೇಕಾಗಿರುವಂಥದ್ದು, ಯಾಕಂದರೆ ಬಹಳ ಸೂಕ್ಷ್ಮವಾಗಿರುವಂಥ ಈ ಕೇಸು, ಬಹಳ ಸೂಕ್ಷ್ಮವಾದಂಥ ಕೇಸ್ ಇರೋದರಿಂದಾಗಿ ನಾವೆಲ್ಲರೂ ಕೂಡ ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲವೂ ಕೂಡ SIT ಅಧಿಕಾರಿಗಳು ಗೌಪ್ಯವಾಗಿ ಇಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಬಿಟ್ರೆ ಈಗ ಅಲ್ಲಿ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂಥ ಕಾರಣದಿಂದಾಗಿ ಪೊಲೀಸ್ ಭದ್ರತೆಯನ್ನು ಇವತ್ತು ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ನಿನ್ನೆ ಬೆಳತಂಗಡಿ ಪೊಲೀಸ್ ಠಾಣೆ ಆಗಿರ್ಬೋದು, ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಎಲ್ಲರೂ ಕೂಡ ಅಲ್ಲಿ, ಯಾಕಂದರೆ ಎರಡು ಗುಂಪುಗಳು ಆದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಅಂದರೆ ಸಂಪೂರ್ಣವಾಗಿ ಅವರನ್ನು ಚೆದರಿಸುವಂಥ ಕೆಲಸ ಆಗಿರ್ಬೋದು, ಲಾಠಿ ಚಾರ್ಜ್ ಆದಂಥ ಸಂದರ್ಭದಲ್ಲಿ ಎರಡೆರಡು ಗುಂಪುಗಳನ್ನು ಚೆದರಿಸುವುದಿದೆಯಲ್ಲ, ಭಾಳ ಕಷ್ಟಕರ, ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಈಗ ತಲೆಬುರುಡೆ ಪುರುಷಂದ ಅನ್ನುವಂಥ ಮಾತುಗಳು ಒಂದಿಷ್ಟು ಕೇಳಿಬಂತು, ಒಂದಿಷ್ಟು ಮಾಹಿತಿಯು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂದರೆ ಇದು FSL ತಜ್ಞರು ಕೂಡ ಒಂದಿಷ್ಟು ಭಾಳ ಸ್ಪಷ್ಟವಾಗಿ ಒಂದಿಷ್ಟು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಲೆಬುರುಡೆ ಪುರುಷಂದು, ದೂರುದಾರ ತಂದುಕೊಟ್ಟಿದ್ದಂಥ ಹೆಣ್ಣಿನ ಬುರುಡೆಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ನೋಡಿ, ಈಗ ದೂರುದಾರ ಏನು ತಂದು ಕೊಟ್ಟಿದ್ನಲ್ಲ, ಆ ಬುರುಡೆ ಹೆಣ್ಣಿನ ಬುರುಡೆಗೆ ಮೆಗಾ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅಂದರೆ ತಲೆ ಬುರುಡೆ ಅಸಲಿಯತ್ತು ತಿಳಿಯಲು ಬೆಂಗಳೂರಿಗೆ ಬುರುಡೆ ರವಾನೆ ಆಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗಾಗಲೇ FSL ತಂಡ ಕಳಿಸಿರುವಂಥದ್ದು. ಬುರುಡೆ ಪರೀಕ್ಷೆ ಮಾಡಿದ ವಿಧಿ ವಿಜ್ಞಾನ ತಜ್ಞರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ನೋಡಿ, ಮಾಹಿತಿ ಕೊಟ್ಟಂಥ FSL ತಜ್ಞರು ಅಸಲಿಗೆ ಅದು ಹೆಣ್ಣಿನ ಬುರುಡೆ ಅಲ್ಲ, ಪುರುಷನ ಬುರುಡೆ ಅನ್ನುವಂಥದ್ದು. ನೋಡಿ, ದೂರುದಾರ ಏನು ತಂದುಕೊಟ್ಟ, ಇಲ್ಲಿ ಪುರುಷಂದ ಮಹಿಳೆದ ಅನ್ನುವಂಥದ್ದು ಒಂದು ಮಾತುಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ ಇದು ಪುರುಷನ ಬುರುಡೆ ಅನ್ನುವಂಥ ಮಾತು. ಸೊ ಮತ್ತೊಂದು ಕಡೆ ಹೆಣ್ಣಿನ ಬುರುಡೆ ಅನ್ನುವಂಥ ಮಾತು. ಸೊ ಅಸಲಿಗೆ ಇದು ಹೆಣ್ಣಿನ ಬುರುಡೆ ಅಲ್ಲ, ಇದು ಪುರುಷನ ಬುರುಡೆ. ಸುಮಾರು 30ರಿಂದ 35 ವರ್ಷ ಪುರುಷ ಏನಿದಾನಲ್ಲ ಅವನ ಬುರುಡೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಈಗ ಈ ಯಾರು ಈ ಎರಡನೇ ವ್ಯಕ್ತಿ? ಸೊ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಭಾಳ ಕುತೂಹಲ ಇರುವಂಥದ್ದು, ಯಾರು ಈ ಎರಡನೇ ವ್ಯಕ್ತಿ ಅಂತಂದರೆ, ಈ ವ್ಯಕ್ತಿ ಧರ್ಮಸ್ಥಳದ ಸುತ್ತಮುತ್ತಲಿನ ನಿವಾಸಿ. SIT ಅಧಿಕಾರಿಗಳಿಂದ ವ್ಯಕ್ತಿಯ ತೀವ್ರವಾದಂಥ ವಿಚಾರಣೆ, ಯಾಕಂದರೆ ಫಸ್ಟ್ನೇ ಭೀಮಾ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಆ ಭೀಮಾ ಅಂತ ಹೇಳುವಂಥ ವ್ಯಕ್ತಿಗೂ ಕೂಡ SIT ಅಧಿಕಾರಿಗಳು ಯಾವ ರೀತಿಯಾದಂಥ ವಿಚಾರಣೆಯನ್ನು ಮಾಡಿದ್ರು, ಸಂಪೂರ್ಣವಾಗಿ ಅವನ ಕಡೆಯಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡಿತಾರೆ. ಹೌದು, ಈ ಭಾಗದಲ್ಲಿ ಇಷ್ಟೆಲ್ಲ ಕೂಡ ಇದೆಯಾ ಅಥವಾ ಇಲ್ವಾ, ಯಾಕಂದರೆ ದೂರುದಾರ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಎಲ್ಲವೂ ಕೂಡ ಸತ್ಯನ ಪರಿಶೀಲನೆಯನ್ನು SIT ಅಧಿಕಾರಿಗಳು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈಗ ಎರಡನೇ ವ್ಯಕ್ತಿ ಬಂದಿದ್ದಾನಲ್ಲ, ಈ ವ್ಯಕ್ತಿ ಯಾರು, ಏನು ಕತೆ, ಎಲ್ಲಿಂದ ಬಂದ, ಯಾಕೆ ಇಷ್ಟು ವರ್ಷಗಳ ಕಾಲ ಸುಮ್ಮನೆ ಇದ್ದ, ಸುಖ ಸುಮ್ಮನೆ ಬಂದುಬಿಟ್ನಾ, ಏನಾದರೂ ಈಗ ಅವನಿಗೆ ಮಾಹಿತಿ ಕೊಟ್ಟವ್ರು ಯಾರು, ಇವೆಲ್ಲ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಸುತ್ತಮುತ್ತಲಿನ ನಿವಾಸಿ, ಧರ್ಮಸ್ಥಳದ ಅಲ್ಲಿಯೇ ಸುತ್ತಮುತ್ತಲಿನ ನಿವಾಸಿ SIT ಅಧಿಕಾರಿಗಳಿಂದ ವ್ಯಕ್ತಿಯ ತೀವ್ರವಾದಂಥ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮುಖರ್ಜಿ ಏನಿದ್ದಾರಲ್ಲ, ಅವರು ಒಂದಿಷ್ಟು ಆಗಿರ್ಬೋದು, ಅನುಚೇತ್ ಅವರಾಗಿರ್ಬೋದು, DIG ಅನುಚೇತ್ ಅವರಾಗಿರ್ಬೋದು, SP ಸೈಮನ್ ಅವರಾಗಿರ್ಬೋದು, ಅವರಿಂದ ಒಂದಿಷ್ಟು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಪ್ರಕರಣದಲ್ಲಿ ವಿಟ್ನೆಸ್ ಮಾಡುವ ಸಾಧ್ಯತೆ ಇದೆ. ನೋಡಿ, ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ವಿಟ್ನೆಸ್ ಅನ್ನು ಮಾಡ್ಬೋದು. ಸೊ ಯಾಕಂದರೆ ಈಗ ಜಯಂತ್ ಹೇಳುವಂಥ ಪ್ರಕಾರ, ಈ ದೂರುದಾರ ಹೇಳುವಂಥ ಪ್ರಕಾರ, ನನ್ನ ಜೊತೆಗೆ ನಾನು ಒಬ್ಬನೇ ಮಾತ್ರ ಅಲ್ಲ, ನನ್ನ ಜೊತೆ 4 ಜನ ಜೀವಂತ ಸಾಕ್ಷಿ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಸೊ ಇದು ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಒಂದಿಷ್ಟು ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ 4 ಜನ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಅವರು ಬಂದರೂ ಬರಬಹುದು, ಬಿಟ್ಟರು ಬಿಡ್ಬೋದು, ಯಾಕಂದರೆ ಅವರಿಗೆ ಬಿಟ್ಟಿರುವಂಥ ವಿಷಯ ಅದು.
ಸೊ ಹಾಗಾಗಿ ನಾನು ಬಂದಿದ್ದೀನಿ, ಸೊ ಒಂದಿಷ್ಟು ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನೋ ಕಾರಣದಿಂದಾಗಿ ನಾನು ಬಂದಿದ್ದೀನಿ ಅನ್ನುವಂಥದ್ದು ನೇರವಾಗಿ ಜಯವಂತ್ ಒಂದಿಷ್ಟು ಆರೋಪವನ್ನು ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಯಾವ ರೀತಿಯಾದಂಥ ಬೆಳವಣಿಗೆ ನಡೀತಾ ಇದೆ ಅಲ್ಲಿ, SIT ಅಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ನೋಡಬೇಕಾಗುತ್ತೆ.